ನಮಸ್ಕಾರ ವೀಕ್ಷಕರೇ, ಆರ್ ನ್ಯೂಸ್ಗೆ ಸ್ವಾಗತ. ನಾನು ಪರ್ವೇಜ್ ಪರಿವರ್. ರಾಜ್ಯದಲ್ಲಿ ಶೀಘ್ರದಲ್ಲೇ 7 ಆಸ್ಪತ್ರೆಗಳನ್ನು ತಾಲೂಕು ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಏರಿಸಲಾಗುವುದು. ದಿನೇಶ್ ಗುಂಡೂರಾವ್. ಬೆಳಗಾವಿ ಜಿಲ್ಲೆ ಯರಗಟ್ಟಿ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಗುರುವಾರ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವರು, ರಾಜ್ಯದಲ್ಲಿ ಶೀಘ್ರದಲ್ಲೇ 7 ಆಸ್ಪತ್ರೆಗಳನ್ನು ತಾಲೂಕು ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಏರಿಸಲಾಗುವುದು. ಯರಗಟ್ಟಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಡಯಾಲಿಸಿಸ್ ಘಟಕವನ್ನು ಪ್ರಾರಂಭಿಸಲಾಗುವುದು ಮತ್ತು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಖಾಲಿಗಿರುವ ಮಕ್ಕಳ ತಜ್ಞ, ಅರವಳಿಕೆ ತಜ್ಞ, ಎಲುಬು ಕೀಲು ತಜ್ಞರು ಹಾಗೂ ಹುದ್ದೆಯನ್ನು ಶೀಘ್ರದಲ್ಲೇ ಭರ್ತಿ ಮಾಡಲಾಗುವುದು. ಶಿಥಿಲಗೊಂಡಿರುವ ಆಸ್ಪತ್ರೆ ಹಾಗೂ ವೈದ್ಯರ ವಸತಿ ಗೃಹಗಳನ್ನು ಶೀಘ್ರದಲ್ಲೇ ನವೀಕರಣಗೊಳಿಸುವುದು ಹಾಗೂ ಆಸ್ಪತ್ರೆಗೆ ಬೇಕಾಗುವ ಮೆಡಿಸಿನ್, ಇನ್ನಿತರೆ ವಸ್ತುಗಳನ್ನು ನೀಡಲಾಗುವುದು ಮತ್ತು ಡಿಜಿಟಲ್ ಎಕ್ಸ್ರೇ ವ್ಯವಸ್ಥೆಯನ್ನು ಒದಗಿಸಲಾಗುವುದು ಎಂದು ಹೇಳಿದರು. ನೂತನವಾಗಿ ತಾಲೂಕು ಕೇಂದ್ರವಾಗಿರುವ ಯರಗಟ್ಟಿ ಸಮುದಾಯ ಆರೋಗ್ಯ ಕೇಂದ್ರವನ್ನು ತಾಲೂಕು ಆಸ್ಪತ್ರೆಯನ್ನಾಗಿ ಮೇಲ್ದರ್ಜೆಗೆ ಏರಿಸುವುದು, ಖಾಲಿ ಇರುವ ತಜ್ಞ ವೈದ್ಯರನ್ನ ಸಿಬ್ಬಂದಿ ನಿಯೋಜನೆ ಮಾಡುವಂತೆ ಆರೋಗ್ಯ ಸಚಿವರಿಗೆ ಮನವಿಯನ್ನು ಮಾಡಿದ ಸವದತ್ತಿ ಮತಕ್ಷೇತ್ರದ ಶಾಸಕ ವಿಶ್ವಾಸ ವೈದ್ಯ. ಈ ಸಂದರ್ಭದಲ್ಲಿ ಶಾಸಕ ವಿಶ್ವಾಸ ವೈದ್ಯ, ಡಿಜೆಡಿ ಡಾಕ್ಟರ್ ಶಶಿಕಾಂತ್ ಮುನ್ನಾಳ್, ಡಿಡಿ ಡಾಕ್ಟರ್ ಪಲ್ಲೇದ್, ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಕೋಣಿ, ತಾಲೂಕು ವೈದ್ಯಾಧಿಕಾರಿ ಶ್ರೀಪಾದ್ ಸಬ್ನೀಸ್, ಸವದತ್ತಿ ತಾಲೂಕು ಆಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಎಚ್ಎಂ ಮಲ್ಲನಗೌಡರ್, ಯರಗಟ್ಟಿ ಸಮುದಾಯದ ಆರೋಗ್ಯ ಕೇಂದ್ರ ವೈದ್ಯಾಧಿಕಾರಿ ಡಾಕ್ಟರ್ ಬಿಎಸ್ ಬಳ್ಳೂರ್ ಸೇರಿದಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ವರದಿ ಫಿರೋಜ್ ಖಾದ್ರಿ, ಯರಗಟ್ಟಿ. ಶಾಸಕರು ನಮ್ಮ ಯರಗಟ್ಟಿ ಕೇಂದ್ರದ ಆಸ್ಪತ್ರೆಯನ್ನು ತಾಲೂಕು ಆಸ್ಪತ್ರೆಗೆ ಕೇಳಿಸ್ಕೊಂಡು ಹೇಳಿದ್ದಾರೆ. ಈ ವರ್ಷ ನಾವು 7 ಹೊಸ ತಾಲೂಕು ಆಸ್ಪತ್ರೆ ಮಾಡ್ತಾ ಇದ್ದೀವಿ. ಹಳೆ ತಾಲೂಕುಗಳಲ್ಲಿ ಇಲ್ಲಿ ಆಸ್ಪತ್ರೆಗಳಿಲ್ಲ. ಮುಂದಿನ ದಿವಸಗಳಲ್ಲಿ ಇದನ್ನ ಖಂಡಿತವಾಗಿ ಪರಿಶೀಲನೆ ಮಾಡೋಣ. ಅದಕ್ಕಿಂತ ಮುಖ್ಯ, ಇರುವಂಥ ಆಸ್ಪತ್ರೆನ ನಾವು ಸಮರ್ಪಕವಾಗಿ ಬಳಕೆ ಮಾಡಬೇಕು. ಕೇವಲ ಕಟ್ಟಡ ನಿರ್ಮಾಣ ಮಾಡಬಹುದು, ನಾವು ಅದನ್ನ ಬಳಕೆ ಮಾಡೋದು ಪ್ರಯೋಜನ. ಈಗಿರುವಂಥ ನಮ್ಮ ಸಮುದಾಯ ಆರೋಗ್ಯದ ಏನಿದೆ, ಇಲ್ಲಿ ಅನೇಕ ಹುದ್ದೆಗಳು ಖಾಲಿ ಇದೆ ಮತ್ತು ಬೇರೆ ಬೇರೆ ಸೌಕರ್ಯಗಳು ಕೂಡ ಬೇಕಾಗಿದೆ. ಅದನ್ನ ಪೂರ್ತಿ ಮಾಡಿದ್ರೆ ಈ ಇರುವಂಥ ಆಸ್ಪತ್ರೆ ಸಂಪೂರ್ಣ ಬಳಕೆಗೆ ಬರ್ತದೆ. ನಂತರ ಮೇಲ್ದರ್ಜೆಗೆ ಏರಿಸೋದು ಖಂಡಿತ ನಾವು ಮುಂದಿನ ದಿವಸಗಳಲ್ಲಿ ಆದ್ಯತೆ ನೀಡ್ತೀವಿ. ಆಮೇಲೆ ಸಿಬ್ಬಂದಿ ಕೊರತೆ ಅದೇ ಸಿಬ್ಬಂದಿ ಕೊರತೆ ಇದೆ, ವೈದ್ಯರ ಕೊರತೆ ಇದೆ. ಈಗ ನಾವು PG ಇಂದ ಯಾರು ತೆರಗಡೆ ಆಗಿದ್ದಾರೆ ಅವ್ರಿಗೆಲ್ಲ ಮುಂದಿನ ತಿಂಗಳು ಕಂಪಲ್ಸರಿ ಪೋಸ್ಟಿಂಗ್ ಮಾಡ್ತಾ ಇದೀವಿ. ಸೊ ಎಲ್ಲ ಸ್ಪೆಷಲಿಸ್ಟ್ಗಳನ್ನ ಎಲ್ಲ ಇಂಥ ಖಾಲಿ ಹುದ್ದೆಗಳಲ್ಲಿ ಮುಂದಿನ ತಿಂಗಳು ಹಾಕ್ತಾ ಇದ್ದೀವಿ. ಸೊ ಎಲ್ಲ ಸ್ಪೆಷಲಿಸ್ಟ್ಗಳು ಬರ್ತಾರೆ. ಮತ್ತೆ ಬೇರೆ ಯಾವ ರೀತಿಯಾಗಿ ಪರ್ಯಾಯವಾಗಿ ನಾವು ಮಾಡ್ಬೋದು ನಾವು ಚರ್ಚೆ ಮಾಡಿದ್ದೀವಿ. ಅದನ್ನು ಕೂಡ ಇಲ್ಲಿ ವೈದ್ಯರು ಇರಬೇಕು, ನರ್ಸ್ಗಳಿರಬೇಕು, ಪೂರ್ತಿ ಸ್ಟಾಫ್ ಇರಬೇಕು. ಈಗೆಲ್ಲ ಇರುವಂಥ ಔಷಧಿಗಳು ಕೂಡ ಎಲ್ಲ ಸರಬರಾಜು ಚೆನ್ನಾಗಿ ಆಗ್ತಾ ಇದೆ. ಆದರೆ ಹೆಚ್ಚು ವೈದ್ಯರು ಅವಶ್ಯಕತೆ ಇದೆ ಮತ್ತು ಆಸ್ಪತ್ರೆ ಸ್ವಲ್ಪ ಇಂಪ್ರೂವ್ಮೆಂಟ್ಗೂ ಕೂಡ ಹಣ ಬೇಕಾಗಿದೆ. ಕ್ವಾರ್ಟರ್ಸ್ಗೆ, ರಿಪೇರಿಗೆ ಸುಮಾರು 50 ಲಕ್ಷ ರೂಪಾಯಿಗೆ ನಮ್ಮ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಎಸ್ಟಿಮೇಟ್ ಮಾಡಿದ್ದಾರೆ. ನಮ್ಮ ಆರೋಗ್ಯ ಇಲಾಖೆ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟನ್ನು ಅದನ್ನು ಕೂಡ 50 ಲಕ್ಷದಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಮೌಂಟನ್ನು ಬಿಡುಗಡೆ ಮಾಡಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಸರ್, ಈಗ 7 ಹೊಸ ಆಸ್ಪತ್ರೆ ತಾಲೂಕು ಆಸ್ಪತ್ರೆ ಇಡೀ ರಾಜ್ಯದಲ್ಲಿ ಹಳೆ ತಾಲೂಕುಗಳಲ್ಲಿ ತಾಲೂಕು ಆಸ್ಪತ್ರೆ ಇಲ್ಲ. ಈ 7 ಕೊಟ್ಟರೆ ನಾನೀಗ ಅದು ಎಲ್ಲ ಈ ಹಳೆ ತಾಲೂಕು ಆಸ್ಪತ್ರೆಗಳು ಈಗ ಅದರಲ್ಲಿ ಖಾನಾಪುರ ಸೇರಿದೆ, ಯರಗಟ್ಟಿ ಅದು ಹೊಸ ತಾಲೂಕು. ಹಳೆ ತಾಲೂಕುಗಳಲ್ಲಿ ತಾಲೂಕು ಆಸ್ಪತ್ರೆ ಇಲ್ಲ. ಸೊ ಇದನ್ನ 7 ಮುಗಿಸಿದ್ರೆ ನಾನು ನಮ್ಮ ಶೃಂಗೇರಿ, ಖಾನಾಪುರ, ಶಿರಡ್ಡಿ, ಆಮೇಲೆ ಯಳಂದೂರು, ಹೊಸಕೋಟೆ ಈ ಥರ 7 ಆಸ್ಪತ್ರೆಗಳಾದರೆ ಎಲ್ಲ ಹಳೆ ತಾಲೂಕುಗಳಿಗೆ ತಾಲೂಕು ಆಸ್ಪತ್ರೆ ಬಂದಾಗುತ್ತೆ. ನಂತರ ಯಾವ ಹೊಸ ತಾಲೂಕು ಆಸ್ಪತ್ರೆಗಳಿಲ್ಲ ಅದನ್ನು ಕೂಡ ಗಮನ ಕೊಡ್ತೀವಿ. ನಮ್ಮ ವೈದ್ಯರು ಕೂಡ ವಿಶ್ವಾಸ ಅವರು ಬಹಳ ಒತ್ತಡ ಆಗ್ತಾ ಇದ್ದಾರೆ. ಅವರಿಗೆ ಒತ್ತಡದಲ್ಲಿ ಕಮ್ಮಿ ಏನಿಲ್ಲ, ಬಹಳ ಒತ್ತಡ ಇದೆ. ಅದರಿಂದ ನಮ್ಮ ಆದ್ಯತೆ ಖಂಡಿತವಾಗಿ ಈ ವರ್ಷ ನಂತರ ಕೊಡ್ತೀವಿ. ಈಗಿರುವ ಹಳೆಯ ತಂತ್ರಜ್ಞಾನಗಳೇನಾದರೂ ಬದಲಾವಣೆ ಯೋಜನೆ? ತಂತ್ರಜ್ಞಾನ ಈಗ ನಾವು ICU ಮಾಡಿದ್ದೀವಿ. ಮತ್ತೆ ಬೇರೆ ಬೇರೆ ಏನು ಹೊಸ ಈಗ ಡಿಜಿಟಲ್ ಎಕ್ಸ್ರೇಗಳನ್ನು ಹಾಕಬೇಕು ಅಂತ ಮಾಡ್ತಾ ಇದ್ದೀವಿ. ಮತ್ತೆ ಎಲ್ಲ ಆಕ್ಸಿಜನ್ ಪ್ಲಾಂಟ್ಸು ಎಲ್ಲ ಅದನ್ನೆಲ್ಲ ಹಾಕಿದ್ದೀವಿ. ಮತ್ತೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಆಧುನೀಕರಣ ಅದು ಆಗ್ತಾನೆ ಇರ್ತದೆ. ಎಕ್ವಿಪ್ಮೆಂಟಲ್ಲಿ ಹೊಸ ಎಕ್ವಿಪ್ಮೆಂಟನ್ನು ಸಲಕರಣೆಯನ್ನು ಖರೀದಿ ಮಾಡೋದು ಅದೆಲ್ಲ ಮಾಡ್ತಾನೆ ಇರ್ತೀವಿ. ಮುಖ್ಯವಾಗಿ ನಮ್ಮಲ್ಲಿ ಆಸ್ಪತ್ರೆ ಸೌಲಭ್ಯ ಚೆನ್ನಾಗಿರಬೇಕು, ಆಸ್ಪತ್ರೆ ಸುಸಜ್ಜಿತವಾಗಿರಬೇಕು, ಆಸ್ಪತ್ರೆಗಳು ಡಾಕ್ಟರ್ಗಳಿರಬೇಕು, ಅದು ಮುಖ್ಯ. ಅದನ್ನ ಮಾಡೋದಕ್ಕೆ ಈಗ ನಾವು ಒಂದು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀವಿ. ಸರ್, ಈ ಖಾಸಗಿ ಆಸ್ಪತ್ರೆಗಳಲ್ಲಿ ಸಿರಿನ ತೆರಿಗೆ ಇರಬಹುದು, ಕೆಲವೊಂದಷ್ಟು ಆಪರೇಷನ್ಗಳಿಗೆ ಮಿತಿನೇ ಇಲ್ಲ, ರೇಟ್ ಯಾವುದೂ ಇಲ್ಲ. ಅವ್ರು ಮನಬಂದಂತೆ ರೊಕ್ಕ ತಗೋತಾರೆ. ಅದಕ್ಕೆ ಕಡಿಮೆ ನೋಡಿ, ರೇಟ್ ಬಗ್ಗೆ ನಾವು ಅವ್ರು ಎಷ್ಟು ರೇಟ್ ಚಾರ್ಜ್ ಮಾಡ್ತಾರೆ ಅದನ್ನ ಆಸ್ಪತ್ರೆಯಲ್ಲಿ ಘೋಷಿಸಬೇಕು ಅಂತ ಹೇಳಿದ್ದೀವಿ.
ಒಂದು ಚಾರ್ಟ್ ಮಾಡಿಬಿಟ್ಟು ಅದನ್ನು ತೋರಿಸ್ಬೇಕು ಅಂತ. ನಾವು ಇಷ್ಟೇ ರೇಟ್ ಅಷ್ಟೇ ರೇಟ್ ಅಂತ ನಾವು ನಿಗದಿ ಮಾಡೋದಕ್ಕೆ ನಮಗೆ ಕಾನೂನಲ್ಲಿ ರೈಟ್ಸ್ ಇಲ್ಲ ಅಂತ, ಅದನ್ನು ಮಾಡೋಕ್ಕಾಗಲ್ಲ. ಅದು ಎಷ್ಟು ಚಾರ್ಜ್ ಮಾಡ್ತಾರೆ ಅದನ್ನು ಪಾರದರ್ಶಕವಾಗಿ ಅದನ್ನು ಜನರಿಗೆ ಗೊತ್ತಾಗುವಂಥ ರೀತಿ ತೋರಿಸ್ಬೇಕು ಅಂತ ಹೇಳಿದ್ದೀವಿ. ಆಯ್ತಾ? ಇದು ಯರಗಟ್ಟಿಯಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಕ್ಕೆ ಸೆಂಟ್ರಲ್ ಪ್ರೈಸ್ ಇದೆ ಸರ್. ಇಲ್ಲಿ ಅನೈಸ್ಟೇಟ್ ಆಪ್ಷನ್ ಇದ್ರಿಂದ ತೆರಿಗೆ ಬರ್ತಾರೆ ಸರ್ ಸಿರಿಸಿರಿ. ಅದೇ ಗೊತ್ತಪ್ಪ. ಈಗ ಎಲ್ಲ ತಜ್ಞ ವೈದ್ಯರ ಒಂದು ಇಲ್ಲಿ ಖಾಲಿ ಇದೆ. ಅದು ಅನೆಸ್ಥೆಟಿಸ್ಟ್ ಇರ್ಬೋದು ಅಥವಾ ಗೈನಕಾಲಜಿಸ್ಟ್ ಇರ್ಬೋದು, ಇವರೆಲ್ಲ ಖಾಲಿ ಇದ್ದಾರೆ. ಅದಕ್ಕೆ ಮುಂದಿನ ತಿಂಗಳಲ್ಲಿ ನಾವು ಎಲ್ಲ ನಮ್ಮ PG ಸ್ಟೂಡೆಂಟ್ಸ್ ಹೊರಗಡೆ ಬರ್ತಾರೆ, ಅವರಿಗೆಲ್ಲರೂ ಕೂಡ ಕಂಪಲ್ಸರಿ ಪೋಸ್ಟಿಂಗ್ ಹಾಕ್ತಾ ಇದ್ದೀವಿ. ಇಂಥ ಎಲ್ಲ ಖಾಲಿ ಪೋಸ್ಟ್ಗಳನ್ನು ಇಡೀ ರಾಜ್ಯದಲ್ಲಿ ನಾವು ಭರ್ತಿ ಮಾಡ್ತಾ ಇದ್ದೀವಿ. ಸೊ ಅವಾಗ ಎಲ್ಲ ಒಂದು ಸೇವೆಗಳು ಕೂಡ ಅವಾಗ ಒಂದು ಉತ್ತಮ ದರ್ಜೆಗೆ ಹೋಗುವಂಥದ್ದು ಅವಕಾಶ ಆಗ್ತದೆ. ಈ ಆಸ್ಪತ್ರೆ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದ್ರ ಅಂತಾರೆ. ನನ್ನ ಅಭಿಪ್ರಾಯ ಇದಕ್ಕೆ ಪೂರ್ತಿ ಸಿಬ್ಬಂದಿ ಮುಂದೆ ಕೊಡಬೇಕು. ಮತ್ತು ಆಸ್ಪತ್ರೆ ಈಗ ಸ್ವಲ್ಪ ಇನ್ನೂ ರಿಪೇರಿ ಕೆಲಸ ಅದೆಲ್ಲ ಸಂಪೂರ್ಣವಾಗಿ ಮಾಡಿಕೊಡ್ಬೇಕು. ಇದೆಲ್ಲ ಇಲ್ಲಿ ವಸತಿ ಗೃಹ ಏನಿದೆ ಅದನ್ನು ಕೂಡ ಸರಿಪಡಿಸ್ಬೇಕಾಗುತ್ತೆ. ಅದೆಲ್ಲ ಮಾಡಿದ್ರೆ ಖಂಡಿತ ಆಸ್ಪತ್ರೆಗೆ 3ರಷ್ಟು ಜನ ಬರ್ತಾರೆ. ಈಗ ಬರೀ 40% ಉಪಯೋಗ ಆಗ್ತದೆ, 30% ಉಪಯೋಗ ಆಗ್ತದೆ. ವ್ಯವಸ್ಥೆ ಮತ್ತು ತೃಪ್ತಿ ತಂದಿದೆ. ಔಷಧಿ ಕೊರತೆ ಈಗ ನಾವೆಲ್ಲ ಸರಿ ಮಾಡಿದ್ದೀವಿ. ಆಲ್ಮೋಸ್ಟ್ 90% ಸರಿ ಮಾಡಿದ್ದೀವಿ. ಔಷಧಿಗಳು ಎಲ್ಲ ಬರ್ತಾ ಇದೆ. ಯಾವುದೇ ಔಷಧಿ ಬೇಡಿಕೆ ಇದೆಲ್ಲ ಕೂಡ ಸಿಗ್ತಾ ಇದೆ. ಈಗ ನಾವು ನಮ್ಮ ಡಿಪಾರ್ಟ್ಮೆಂಟ್ ಕೂಡ ಮೊದಲು ಇರಲಿಲ್ಲ, ಆ ಥರ ಸರಿ ಮಾಡಿಸಿದ್ದೀವಿ. ಈಗ ಬೇಕಾಗಿರುವಂಥದ್ದು ಸಿಬ್ಬಂದಿ, ಅದು ಬಹಳ ಮುಖ್ಯ. ಅದು ಕೊಟ್ಟರೆ ಈ ಒಂದು ಆಸ್ಪತ್ರೆ ನಮ್ಮ ಇಲ್ಲಿಯ ಸುತ್ತಮುತ್ತ ಜನರಿಗೆ ಇನ್ನೂ ಉತ್ತಮ ಸೇವೆ ನೀಡ್ತಕ್ಕಂಥ ಅವಕಾಶ ಆಗುತ್ತೆ. ಅದನ್ನ ಒಂದು ತಿಂಗಳು 2 ತಿಂಗಳು ಹೊರಗಡೆ ಅದನ್ನ ಮಾಡಿಸ್ಕೊಡ್ತೀನಿ ಅಂತ ನಾನು ಹೇಳಿದ್ದೀನಿ.